ಸ್ನೇಹಿತರೆ ನಮಸ್ತೆ, ಪ್ರತಿಧ್ವನಿಗೆ ಸ್ವಾಗತ. ಹೈಕಮಾಂಡ್ ಇದೀಗ ಅಪ್ಪ ಮಗನಿಗೆ ಟಾಸ್ಕ್ ಒಂದನ್ನ 2028ರ ಟಾರ್ಗೆಟ್ 2028ರ ಟಾಸ್ಕ್ ಅನ್ನ ನೀಡಿರುವಂತದ್ದು ನೋಡಿ. ದೆಹಲಿಯಿಂದ ಬಂದ ನಂತರ BY ವಿಜೇಂದ್ರ ಮತ್ತೆ BS ಯಡಿಯೂರಪ್ಪ ರಾಜವಲಿ ಮತ್ತೆ ಇಲ್ಲಿ ಗುಟ್ರು ಆಗ್ತಾ ಇರುವಂತದ್ದು, ಮತ್ತೆ ಅಪ್ಪ ಮಗ ರಾಜಕೀಯದಲ್ಲಿ ಆಕ್ಟಿವ್ ಆಗಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಎಲ್ಲೋ ಒಂದ್ ಕಡೆ ರಾಜಕೀಯದಿಂದ ತೆರೆಮರೆಗೆ ಸರಿದಂತ ಯಡಿಯೂರಪ್ಪನವರು ಮತ್ತೆ ತಮ್ಮ ಮೈ ಚಳಿಯನ್ನ ಬಿಟ್ಟು ಮೈ ಕೊಡವಿ ಇದೀಗ ರಾಜವಲಿ ನಿಂತಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಇಲ್ಲಿ ಅಮಿತ್ ಶಾ ಅವರನ್ನು ಬಹಳ ಅಬ್ಸರ್ವ್ ಮಾಡ್ಬೇಕಾಗಿರೋದು ಏನಂದ್ರೆ, ಅಮಿತ್ ಶಾ ಅವರು ಬೆಂಗಳೂರು ಬಂದು ಹೋದ್ಮೇಲೆ ಮತ್ತೆ ರಾಜವಲಿ ಪಕ್ಷದಲ್ಲಿ ತುಂಬಾ ಆಕ್ಟಿವ್ ಆಗಿರುವಂತದ್ದು. ಜೊತೆಯಲ್ಲಿ BY ವಿಜೇಂದ್ರ ಅವರಿಗೆ ಈ ರೆಬೆಲ್ ನಾಯಕರುಗಳು ಎಸ್ಪೆಷಲಿ ಯತ್ನಾಳ್ ಅವರು ಏನೇ ಟಾಂಗ್ ಕೊಟ್ಟು ಏನೇ ತೇಜೋವಧೆ ಮಾಡಿಕೊಂಡು ಏಕವಚನದಲ್ಲಿ ವಿಜೇಂದ್ರನ ಅಪಮಾನ ಮಾಡ್ಕೊಂಡು ಇದ್ರೂ ಕೂಡ ಇಲ್ಲಿ ವಿಜೇಂದ್ರ ಮಾತ್ರ ಮತ್ತೆ ಮತ್ತೆ ಆಕ್ಟಿವ್ ಆಗ್ತಾನೆ ಇರುವಂತದ್ದು. ಎಲ್ಲೂ ಕೂಡ ಡಿಸ್ಟರ್ಬ್ ಆಗೋಕೆ ಹೋಗಿಲ್ಲ ವಿಜೇಂದ್ರ ಯತ್ನಾಳ್ ಅವರ ಮಾತುಗಳಿಂದ. ಯಾಕೆ ಹಿಂಗಾಗ್ತಾ ಇದೆ, ಏನ್ ನಡೀತಾ ಇದೆ ಬಿಜೆಪಿನಲ್ಲಿ ಅಂತ ನೋಡೋದಾದ್ರೆ, ಮತ್ತೆ ಎರಡನೇ ಅವಧಿಗೆ BY ವಿಜೇಂದ್ರ ಅವರೇ ಬಿಜೆಪಿನಲ್ಲಿ ರಾಜ್ಯ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಯುವಂತಹ ಒಂದು ಸೂಚನೆಯನ್ನ, ಕನ್ಫರ್ಮೇಶನ್ ಅನ್ನ ಈಗಾಗಲೇ ಹೈಕಮಾಂಡ್ ಈ ರಾಜ್ಯ ನಾಯಕರಿಗೆ ರವಾನೆ ಮಾಡಿರುವಂತದ್ದು. ಅದಕ್ಕೆ ನೋಡಿ, ಕಳೆದ ಈ ಆಷಾಢ ಶುಕ್ರವಾರದಲ್ಲಿ ಏನು ಮಾಜಿ DCM ಅಶ್ವಥ್ ನಾರಾಯಣ ಅವರ ನಿವಾಸದಲ್ಲಿ ಎಲ್ಲಾ ನಾಯಕರುಗಳು ಕೂಡ, ಅಂದ್ರೆ ಹಿರಿಯ ನಾಯಕರುಗಳು, ಎಸ್ಪೆಷಲಿ ಮಾಜಿ ಮುಖ್ಯಮಂತ್ರಿಗಳು ಮತ್ತೆ ಮಾಜಿ ಉಪಮುಖ್ಯಮಂತ್ರಿಗಳ ಒಂದು ತಂಡನೇ ಅಲ್ಲಿ ಸೇರಿದ್ದು. ಯಡಿಯೂರಪ್ಪನವರಾಗಿರ್ಬೋದು, ಜಗದೀಶ್ ಶೆಟ್ಟರ್, ಬಸವರಾಜ ಬೊಮ್ಮಾಯಿ, ಅಶ್ವಥ್ ನಾರಾಯಣ, ಗೋವಿಂದ ಕಾರಜೋಳ ಅವರು, ಜೊತೆಯಲ್ಲಿ R ಅಶೋಕ್ ಅವರು ಹಾಗೂ CT ರವಿ, ಅರವಿಂದ್ ನಿಂಬಾವಳಿ ಅವರು ಕೂಡ ಅಲ್ಲಿ ಸೇರಿದ್ದಾರೆ ಅಂದ್ರೆ ನಿಜಕ್ಕೂ ಆಶ್ಚರ್ಯ. ಯಾಕಂದ್ರೆ ರೆಬಲ್ ಟೀಮ್ ನಲ್ಲಿ ಗುರುತಿಸಿಕೊಂಡಿದ್ದ ಅರವಿಂದ್ ನಿಂಬಾವಳಿ ಅವರು ಅವರ ಮನಸ್ಸನ್ನ ಓಲೈಸಿ ಇದೀಗ ಪಕ್ಷಕ್ಕೆ ಮತ್ತೆ ಆಕ್ಟಿವ್ ಆಗೋದಕ್ಕೆ ಕರೆ ತಂದಿರುವಂತದ್ದು ಇದೇ ರಾಜವಲಿ ಅಂತ ಹೇಳ್ಬೋದು. ನೋಡಿ, ರಾಜವಲಿ ಅವರಿಗೆ ಅಂದ್ರೆ ಯಡಿಯೂರಪ್ಪನವ್ರಿಗೆ ಈ ಹೈಕಮಾಂಡ್ ಕೊಟ್ಟಿರುವಂತಹ ಸೂಚನೆ ಏನಂದ್ರೆ, ಸ್ವತಂತ್ರವಾಗಿ ಪಕ್ಷ ಮ್ಯಾಜಿಕ್ ನಂಬರ್ ಅನ್ನ ಗಳಿಸಿಕೊಂಡು ಬರೋದಕ್ಕೆ ನೀವು ಶ್ರಮ ವಹಿಸಲೇಬೇಕು. ಯಡಿಯೂರಪ್ಪನವರು ಅವರ ಮಗ ಮತ್ತೆ ಅಧಿಕಾರದ ಗದ್ದುಗೆಗೇರಬೇಕು, ಮತ್ತೆ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಯಬೇಕಂದ್ರೆ ನೀವು ಶತಾಯ ಗತಾಯ ಎಲ್ಲ ಮುನ್ಸ್ಕೊಂಡು ಹೋಗಿರುವಂತಹ ಹಿರಿಯ ನಾಯಕರುಗಳಾಗಿರ್ಬೋದು, ಅಥವಾ ಈ ರೆಬಲ್ ನಾಯಕರುಗಳಂತ ಯಾರು JM ಸಿದ್ದೇಶ್ವರ ಆಗಿರ್ಬೋದು, ಅಥವಾ ಕುಮಾರ್ ಬಂಗಾರಪ್ಪ ಆಗಿರ್ಬೋದು, ಪ್ರತಾಪ್ ಸಿಂಹ ಆಗಿರ್ಬೋದು, ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಸೊ ಹೀಗೆ BP ಹರೀಶ್ ಅವರಾಗಿರ್ಬೋದು, ಹೀಗೆ ಎಲ್ಲರನ್ನು ಕೂಡ ಒಗ್ಗೂಡಿಸಿ BY ವಿಜೇಂದ್ರನ್ಗೆ ಸಾಥ್ ಕೊಡೋದಕ್ಕೆ ಎಲ್ಲರನ್ನು ಒಗ್ಗಟ್ಟಾಗಿ ನೀವು ಇದು ಕರೆ ತರಬಹುವಂತ ಒಂದು ಟಫ್ ಟಾಸ್ಕ್ ಒಂದನ್ನ ಹೈಕಮಾಂಡ್ ನೀಡಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ KS ಈಶ್ವರಪ್ಪನವರು ನೋಡಿ, ಸ್ವಂತ ಮಗನ ಮೇಲೆ ಅಲ್ಲಿ ಶಿವಮೊಗ್ಗದಲ್ಲಿ ಏನು MP ಎಲೆಕ್ಷನ್ ಅಲ್ಲಿ ವಾಗ್ದಾಳಿ ಮಾಡಬಾರ್ದ ಆಪಾದನೆಗಳನ್ನೆಲ್ಲ ಮಾಡ್ತಾರೆ, ಬೈಬಾರ್ದ ಮಾತುಗಳು, ಬಳಸಬಾರ್ದ ಪದಗಳನ್ನೆಲ್ಲ ಯಡಿಯೂರಪ್ಪನವ್ರ ಮೇಲೆ, ಜೊತೆಯಲ್ಲಿ ಅವರ ಮಗನ ಮೇಲೆ ಬಳಸ್ತಾರೆ. ಇಲ್ಲಿ ರಾಜಕೀಯದಲ್ಲಿ ಯಾರು ಶತ್ರುನೂ ಅಲ್ಲ, ಯಾರು ಮಿತ್ರರು ಅಲ್ಲ ಅನ್ನೋದಕ್ಕೆ ಇದೇ ಎಕ್ಸಾಂಪಲ್. ಇದೀಗ ಮತ್ತೆ ಈಶ್ವರಪ್ಪನವರು ದೊಡ್ಡ ಮಟ್ಟದಲ್ಲಿ ದೊಡ್ಡ ರೀತಿಯಲ್ಲೇ ಮತ್ತೆ ಕಂಬ್ಯಾಕ್ ಮಾಡ್ತಾ ಇದ್ದಾರೆ, ಮತ್ತೆ ಮರಳಿ ಮಾತೃಪಕ್ಷಕ್ಕೆ ಮತ್ತೆ ಮರಳಿ ಮನೆಗೆ ಬರ್ತಾ ಇದ್ದಾರೆ, ಮತ್ತೆ ಬಿಜೆಪಿಗೆ ಬರ್ತಾ ಇದ್ದಾರೆ, ಮತ್ತೆ ಅವರನ್ನ ಮನ ಓಲೈಸುವಲ್ಲಿ ಇದೇ ರಾಜವಲಿ, ಇದೇ BS ಯಡಿಯೂರಪ್ಪನವರು ಸಕ್ಸಸ್ ಆಗಿದ್ದಾರೆ. ಯಾಕೆ ಪದೇ ಪದೇ ಯಡಿಯೂರಪ್ಪನವ್ರನ್ನ ಬಿಜೆಪಿಯ ಹೈಕಮಾಂಡ್ ಇಷ್ಟರ ಮಟ್ಟಿಗೆ ಅವಲಂಬಿಸುತ್ತೆ? ಅದೆಂಗೆ ಮತ್ತೆ ಇಷ್ಟೆಲ್ಲ ವಿರೋಧ ಮಾಡಿದ್ರು ಕೂಡ BY ವಿಜೇಂದ್ರ ಅವರನ್ನೇ ಎರಡನೇ ಸುತ್ತಿಗೆ ಯಾಕೆ ಹೈಕಮಾಂಡ್ ಅವರ ಮೇಲೆ ಒಲವು ತೋರುತ್ತೆ? ಯಾಕೆ ಅಧ್ಯಕ್ಷ ಸ್ಥಾನದಲ್ಲಿ ಅವರನ್ನೇ ಮುಂದುವರಿಸೋದಕ್ಕೆ ಹೈಕಮಾಂಡ್ ಇಷ್ಟೆಲ್ಲ ಎಲ್ಲರ ವಿರೋಧದ ನಡುವೆಯೂ ಕೂಡ ಯಾಕೆ ಮುಂದುವರಿಸ್ತಾ ಇದೆ ಅಂದ್ರೆ, ಇಲ್ಲಿ ಅಂಕಿ ಅಂಶಗಳೇ ಹೇಳುತ್ತೆ. ರಾಜ್ಯ ಬಿಜೆಪಿನಲ್ಲಿ ಯಡಿಯೂರಪ್ಪನವರು ಇಲ್ಲದ ಬಿಜೆಪಿ ಪಕ್ಷ ಏನೇನು ಇಲ್ಲ, ಮಕಾಡೆ ಮಲಗೋದಂತೂ ಗ್ಯಾರಂಟಿ. ಬಿಜೆಪಿನಲ್ಲಿ ಏನು ಇವಾಗ JDS ನಲ್ಲಿ ದೇವೇಗೌಡರಿಗೆ ಆಗಿರುವಷ್ಟು ವಯಸ್ಸೇನು ಯಡಿಯೂರಪ್ಪನವ್ರಿಗೆ ಆಗಿಲ್ಲ, ಅಷ್ಟೊಂದೇನು ಅನಾರೋಗ್ಯದಲ್ಲೇನು ಯಡಿಯೂರಪ್ಪನವ್ರು ಇಲ್ಲ, ಈಗಲೂ ಕೂಡ ಆಕ್ಟಿವ್ ಆಗಿದ್ದಾರೆ ಅನ್ನೋದು ಹೈಕಮಾಂಡ್ ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಯಡಿಯೂರಪ್ಪನವ್ರನ್ನ ಮುಂದಿಟ್ಕೊಂಡು ಅವರ ಮಗನನ್ನೇ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಸಿದ ಆದಲ್ಲಿ ಸಂಘಟನೆಗೆ, ಇಡೀ ರಾಜ್ಯಾದ್ಯಂತ ಮತ್ತೆ ಸಂಘಟನೆಗೆ ಒಂದು ಹೊಸ ಚೈತನ್ಯವನ್ನ ಅಪ್ಪ ಮಗ ಇಬ್ಬರು ತುಂಬೋದಕ್ಕೆ ಸಾಧ್ಯ. ಇಬ್ಬರು ಕೂಡ ಸಮರ್ಥರಿದ್ದಾರೆ ಅನ್ನೋದು ಬಹಳ ಹೈಕಮಾಂಡ್ಗೆ ಸ್ಪಷ್ಟವಾಗಿ ಗೊತ್ತಿದೆ. ಅದು ಹೆಂಗೆ ಸಾಧ್ಯ ಅಂತ ಹೇಳೋದಾದ್ರೆ, ಅಂಕಿ ಅಂಶ ನಾವು ನೋಡ್ತಾ ಹೋದ್ರೆ BS ಯಡಿಯೂರಪ್ಪನವರು ಬಿಜೆಪಿ ಪಕ್ಷವನ್ನ ಇಡೀ ನಗರದಿಂದ ಹಳ್ಳಿ ಗ್ರಾಮ ಪಂಚಾಯಿತಿವರೆಗೂ ಕೂಡ ಬಿಜೆಪಿಯ ಬಾವುಟ ಹಾರುವಂತೆ ಮಾಡಿದ್ದು ಇದೇ ರಾಜವಲಿ, ಇದೇ BS ಯಡಿಯೂರಪ್ಪನವರು ಅಂತ ಹೇಳಿದ್ರೆ ಬಹುಶಃ ತಪ್ಪಿಲ್ಲ. ನಾವ್ ಹೇಳ್ತಾ ಇರೋಂಥದ್ದಲ್ಲ, ಅಂಕಿ ಅಂಶಗಳು ಹೇಳುತ್ತೆ. ನೋಡಿ, 2004ರಲ್ಲಿ ಅದಕ್ಕೆ ಹಿಂದೆ ಬಿಜೆಪಿ ಪಕ್ಷ ಏನೇನು ಇರಲಿಲ್ಲ. 2 ಅಂಕಿ 5 ಅಂಕಿ 10 ಅಂಕಿ ಗಡಿ ದಾಟೋದಕ್ಕೂ ಕೂಡ ಬಿಜೆಪಿ ಪಕ್ಷ ಅಸಮರ್ಥರಾಗಿದ್ರು. ಅದಾದ ನಂತರ ರಾಜಾವಲಿ ಇಡೀ ರಾಜ್ಯಾದ್ಯಂತ ಕಾಲಿಗೆ ಚಕ್ರ ಕಟ್ಟಿಕೊಂಡು ಯಾವಾಗ ರಾಜ್ಯ ಪ್ರವಾಸ ಮಾಡ್ತಾರೆ, ಯಾವಾಗ ಸಂಘಟನೆಗೆ ಬಲ ತುಂಬುತ್ತಾರೆ, ಯಾವಾಗ ಬೂತ್ ಮಟ್ಟದಲ್ಲಿ ಕೂಡ ಯಡಿಯೂರಪ್ಪನವರು ಕೆಲಸ ಮಾಡ್ತಾರೆ, ಸಂಘಟನೆಗೆ ಬಲ ತುಂಬುತ್ತಾರೆ, ಆಗ
ನೀವು ನಂಬಲಿಕ್ಕಿಲ್ಲ. 2004ರಲ್ಲಿ 75 ಸ್ಥಾನವನ್ನ ಗಳಿಸೋದೇ ದೊಡ್ಡ ಸ್ಥಾನವಾಗಿತ್ತು. 2004ರಲ್ಲಿ 75 ಸ್ಥಾನವನ್ನ ಗಳಿಸ್ತಾರೆ ಬಿಜೆಪಿ ಪಕ್ಷ. ಅದಾದ ನಂತರ ಬಹಳ ಆಶ್ಚರ್ಯದ ರೀತಿಯಲ್ಲಿ 2008ರಲ್ಲಿ ಬರೋಬ್ಬರಿ 110 ಸ್ಥಾನಗಳನ್ನ ಗಳಿಸ್ತಾರೆ. ಮ್ಯಾಜಿಕ್ ನಂಬರ್ಗೆ ಇನ್ನು ಕೇವಲ ಮೂರೇ ಸೀಟ್ ಬಾಕಿ ಇದ್ದಿದ್ದು. ಅಂದ್ರೆ ನೋಡಿ, ಇದು ಯಡಿಯೂರಪ್ಪನವರ ಒಂದು ಸಾಮರ್ಥ್ಯ ಅಂತೇಳಿ ಹೈಕಮಾಂಡ್ಗೆ ಗೊತ್ತಿದೆ ಬಹಳ ಸ್ಪಷ್ಟವಾಗಿ. ಹೈಕಮಾಂಡ್ಗೆ ಇನ್ನೂ ಸ್ಪಷ್ಟವಾಗಿ ಗೊತ್ತಿರುವಂತದ್ದು ಏನಂದ್ರೆ, ಈ ಯಡಿಯೂರಪ್ಪನವರು ಇಲ್ಲದ ಬಿಜೆಪಿ ಪಕ್ಷ ಶತಾಯಗತಾಯ 2028ಕ್ಕೆ ಏನು HD ಕುಮಾರಸ್ವಾಮಿ ಅವರಲ್ಲ, ಅವರ ಅಪ್ಪನ ಜೊತೆ ಹೋದ್ರೂ ಕೂಡ ಬಿಜೆಪಿ ಪಕ್ಷ ಮಕಾಡೆ ಮಲಗೋದಂತೂ ಗ್ಯಾರಂಟಿ, ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಇದೇ ಅಮಿತ್ ಶಾ, ಇದೇ ಮೋದಿ ಅವರಿಗೆ, ಬಿಜೆಪಿಯ ಹೈಕಮಾಂಡ್ಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಇದಕ್ಕೆ ಸಣ್ಣ ಉದಾಹರಣೆ ಏನಂದ್ರೆ, 2008 ಆದ್ಮೇಲೆ ನೆಕ್ಸ್ಟ್ ಎಲೆಕ್ಷನ್ ನಲ್ಲಿ ಬಿಜೆಪಿನಲ್ಲಿ ಯಡಿಯೂರಪ್ಪನವರು ಕಿತ್ತಾಡ್ಕೊಂಡು ಬಿಜೆಪಿ ಪಕ್ಷವನ್ನ ಕಿತ್ಕೊಂಡು ಕೆಜೆಪಿ ಕಟ್ತಾರೆ. ಅಲ್ಲಿ ಕೆಜೆಪಿ ಕಟ್ಟಿದಾಗ ಇಲ್ಲಿ ಲಾಭ ಯಾರಿಗೆ ನೋಡಿ, ಇಬ್ಬರ ಕಿತ್ತಾಟದಲ್ಲಿ ಮೂರನೇವ್ರಿಗೆ ಲಾಭ ಆಗುತ್ತೆ. ಸೊ ಬಿಜೆಪಿನೂ ಒಂದ್ ಕಡೆ ಅಧಿಕ ಸ್ಥಾನ ಗಳಿಸೋದಕ್ಕಾಗೋದಿಲ್ಲ, ಕೆಜೆಪಿ ಕೂಡ ಮಕಾಡೆ ಮಲಗುತ್ತೆ. ಅಂದ್ರೆ ಯಡಿಯೂರಪ್ಪನವರ ಅನುಪಸ್ಥಿತಿನಲ್ಲಿ ಬಿಜೆಪಿ ಅವತ್ತು ಗಳಿಸಿದಂತಹ ಸಂಖ್ಯೆ ಕೇವಲ 40 ಸ್ಥಾನಕ್ಕೆ ತೃಪ್ತಿ ಪಟ್ಕೊಳ್ಬೇಕಾಗುತ್ತೆ. 2008ರಲ್ಲಿ 110 ಸ್ಥಾನ ಗಳಿಸಿದಂತ ಬಿಜೆಪಿ ಅದಾದ ನಂತರ ಕೆಜೆಪಿಗೆ ಮುನ್ಸ್ಕೊಂಡು ಹೋದಂತ ಯಡಿಯೂರಪ್ಪನವರು ಅವರ ಅನುಪಸ್ಥಿತಿನಲ್ಲಿ ಕೇವಲ 40 ಸ್ಥಾನಕ್ಕಷ್ಟೇ ಬಿಜೆಪಿ ತೃಪ್ತಿ ಪಟ್ಕೊಳ್ಬೇಕಾಗುತ್ತೆ. ಅದಾದ ನಂತರ ನೋಡಿ, ಬಹಳ ಆಶ್ಚರ್ಯ ಅನ್ಸುತ್ತೆ, 2018ರಲ್ಲಿ ಮತ್ತೆ ಕೆಜೆಪಿಯಿಂದ ಯಡಿಯೂರಪ್ಪನವ್ರನ್ನ ಬಿಜೆಪಿಗೆ ಕರೆತರುವಲ್ಲಿ ಹೈಕಮಾಂಡ್ ಸಕ್ಸಸ್ ಆಗುತ್ತೆ. ಅದರ ಸಕ್ಸಸ್ಸಿನ ಫಲ ಏನ್ರಿ ಅಂತ ನೋಡೋದಾದ್ರೆ, 2018ರಲ್ಲಿ ಬಿಜೆಪಿ ಬರೋಬ್ಬರಿ 104 ಸ್ಥಾನವನ್ನ ಇದೇ BS ಯಡಿಯೂರಪ್ಪನವರ ನೇತೃತ್ವದಲ್ಲಿ ಸಂಘಟನೆಗೆ ಬಲ ತುಂಬಿ 104 ಸ್ಥಾನಗಳನ್ನ ಬಿಜೆಪಿ ಗಳಿಸ್ಕೊಳ್ಳುತ್ತೆ. ಅದಾದ ನಂತರ ಮುಖ್ಯಮಂತ್ರಿ ಆಗಿರ್ತಾರೆ. ಮುಖ್ಯಮಂತ್ರಿ ಆಗಿ ಬದಲಾದ ನಂತರ ಏನು ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ 2023ರಲ್ಲಿ ಯಡಿಯೂರಪ್ಪನವರ ನಾಯಕತ್ವ ಅಲ್ಲದೆ ನಡೆದಂತ ಆ ಒಂದು ಚುನಾವಣೆಯಲ್ಲಿ 66 ಸ್ಥಾನಕ್ಕಷ್ಟೇ ಬಿಜೆಪಿ ತೃಪ್ತಿ ಪಟ್ಕೊಳ್ಬೇಕಾಗುತ್ತೆ. ಅಂದ್ರೆ ಬಿಜೆಪಿ ಬಹಳ ಹೈಕಮಾಂಡ್ ಸ್ಪಷ್ಟವಾಗಿ ಗೊತ್ತಿದೆ, ಇಲ್ಲ BS ಯಡಿಯೂರಪ್ಪ ಇಲ್ಲದಂತಹ ಬಿಜೆಪಿ ಪಕ್ಷ ಏನೇನು ಇಲ್ಲ. ಸೊ ಹಂಗಾಗಿ BY ವಿಜೇಂದ್ರ ಅವರನ್ನೇ ಅಧ್ಯಕ್ಷ ಸ್ಥಾನದಿಂದ 2028ರ ಚುನಾವಣೆವರೆಗೂ ಕೂಡ ಮುಂದುವರಿಸಿದ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಅಷ್ಟು ತಾಕತ್ತಿರುವಂತ ಮತ್ತೆ ಅಷ್ಟೇ ಹಣಬಲ, ಜನಬಲ, ಜನಪ್ರಿಯತೆ, ಆ ಫೇಸ್ ವ್ಯಾಲ್ಯೂ ಇರುವಂತ ನಾಯಕ ಅಂತಾನೆ ಇಲ್ಲಿ ಹೇಳ್ಬೋದು BY ವಿಜೇಂದ್ರ ಅವ್ರನ್ನ. 2028ಕ್ಕೆ ಒಂದು ಟಾಸ್ಕ್ ಒಂದನ್ನ ಅದಕ್ಕೆ ಹೈಕಮಾಂಡ್ ಅಪ್ಪ ಮಗನಿಗೆ ನೀಡಿರುವಂಥದ್ದು. ಹಂಗಾಗಿ 2ನೇ ಅವಧಿಗೂ ಕೂಡ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಯೋದಕ್ಕೆ BY ವಿಜೇಂದ್ರ ಅವರಿಗೆ ಮುಂದುವರಿಯೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು. 2028ಕ್ಕೆ ಏನ್ ಅಂತಹ ದೊಡ್ಡ ಟಾಸ್ಕ್ ಒಂದನ್ನು ಕೊಟ್ಟಿದ್ದಾರೆ ನೋಡೋದಾದ್ರೆ, ಸ್ವತಂತ್ರವಾಗಿ ಮ್ಯಾಜಿಕ್ ನಂಬರ್ ಏನು 113 ಮ್ಯಾಜಿಕ್ ನಂಬರ್ ಏನಿದೆಯಲ್ಲ, ಇದನ್ನ ಗಳಿಸಿಕೊಡುವಲ್ಲಿ ನೀವಿಬ್ರು ಕೂಡ ಶ್ರಮ ವಹಿಸಲೇಬೇಕಂತೇಳಿ ಹೈಕಮಾಂಡ್ ಇದೀಗ ಟಾಸ್ಕ್ ಕೊಟ್ಟಿರುವಂಥದ್ದು. ಜೊತೆಯಲ್ಲಿ ಯಾರೆಲ್ಲ ಈ ರೆಬೆಲ್ ನಾಯಕರುಗಳಿದಾರಲ್ಲ, JM ಸಿದ್ದೇಶ್ವರು, ಕುಮಾರ್ ಬಂಗಾರಪ್ಪ, BP ಹರೀಶ್, ರಮೇಶ್ ಜಾರಕಿಹೊಳಿ, ಪ್ರತಾಪ್ ಸಿಂಹ, ಇವರೆಲ್ಲರನ್ನು ಕೂಡ ಮತ್ತೆ ಪಕ್ಷದಲ್ಲಿ ಒಗ್ಗೂಡಿಸಿ ಪಕ್ಷವನ್ನ ಅಧಿಕಾರಕ್ಕೆ ತರುವಲ್ಲಿ ನೀವು ಶ್ರಮಿಸಬೇಕು ಅಂತ ಹೇಳಿ ಕೂಡ ಹೈಕಮಾಂಡ್ ಟಾಸ್ಕ್ ಕೊಟ್ಟಿರುವಂತದ್ದು. ಈಶ್ವರಪ್ಪನವರು ಕೂಡ ಇನ್ನೇನು ಸದ್ಯದಲ್ಲೇ ಬಿಜೆಪಿ ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ಮತ್ತೆ ಕಂಬ್ಯಾಕ್ ಮಾಡ್ತಾರೆ. ಮರಳಿಗೂಡಿಗೆ ಇನ್ನೇನು ಸದ್ಯದಲ್ಲೇ ಬರ್ತಾರೆ. ಹೀಗೆ ಕಾಂಗ್ರೆಸ್ ನಲ್ಲಿ ಮಾತ್ರ ಅಲ್ಲ ಕ್ರಾಂತಿ ನಡೆಯೋದು, ಬಿಜೆಪಿನಲ್ಲಿ ಯಾವ ಕ್ಷಣದಲ್ಲಿ ಬೇಕಂದ್ರೂ ಕ್ರಾಂತಿ ನಡೀಬಹುದು. ಆಗಸ್ಟ್ ಅಲ್ಲಿ ನಡೀಬಹುದು, ಜನವರಿನಲ್ಲಿ ನಡೀಬಹುದು, ಯಾವಾಗ ಬೇಕಾದ್ರೂ ನಡೆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಅಂತಹ ಮಹತ್ವದ ಬೆಳವಣಿಗೆಗಳು ಇದೀಗ ನಡೀತಾ ಇರುವಂತದ್ದು. ನಾನು ಆಗ್ಲೇ ಹೇಳಿದಾಗೆ ಇಡೀ ರಾಜ್ಯ ಪ್ರವಾಸ, ಅಪ್ಪ ಮಗ ಕಾಲಿಗೆ ಚಕ್ರ ಕಟ್ಟಿಕೊಂಡು ಮತ್ತೆ ರಾಜಹುಲಿ ರಾಜ್ಯ ಪ್ರವಾಸ ಮಾಡ್ತಾರೆ. ಜೊತೆಯಲ್ಲಿ BY ವಿಜೇಂದ್ರ ಅವರ ಚಾಟ್ ಕೂಡ ಈಗಾಗಲೇ ರೆಡಿ ಆಗಿದೆ ಜಿಲ್ಲಾ ಪ್ರವಾಸಕ್ಕೆ, ರಾಜ್ಯಾದ್ಯಂತ ಪ್ರವಾಸ ಮಾಡೋದಕ್ಕೆ, ಜಿಲ್ಲಾ ಮಟ್ಟದಲ್ಲಿ ಸಂಘಟನೆಗೆ ಮತ್ತಷ್ಟು ಬಲ ತುಂಬೋದಕ್ಕೆ, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ, ಬೂತ್ ಮಟ್ಟದಲ್ಲಿ ಮತ್ತೆ ಪಕ್ಷವನ್ನ ಬಲವರ್ಧನೆ ಮಾಡೋದಕ್ಕೆ BY ವಿಜೇಂದ್ರ ಅವರು ದೊಡ್ಡ ಮಟ್ಟದಲ್ಲಿ ಒಂದು ಪೂರ್ವ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ. ಮಗನಿಗೆ ಇದೀಗ BY ವಿಜೇಂದ್ರನ್ಗೆ ಮಗನಿಗೆ ಫೌಂಡೇಶನ್ ಹಾಕೊಡ್ತಾ ಇದ್ದಾರೆ ಸಿಂಹಾಸನದಲ್ಲಿ. ಮತ್ತೆ BY ವಿಜೇಂದ್ರ ಹೆಂಗೆ ಯಡಿಯೂರಪ್ಪನವರು ರಾಜ್ಯ ಬಿಜೆಪಿನಲ್ಲಿ ಶೈನ್ ಆದ್ರಲ್ಲ, ಹೇಗೆ ನಾಯಕತ್ವವನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದ್ರಲ್ಲ ಪಕ್ಷವನ್ನ, ಅದೇ ರೀತಿ ಮಗನಿಗೂ ಆಗ್ಬೇಕೆನ್ನುವಂತ ಕನಸು ಕಟ್ಕೊಂಡಿರುವಂತ ಯಡಿಯೂರಪ್ಪನವರು ಮಗನಿಗೆ ಒಂದು ತಳಪಾಯವನ್ನ, ಅಡಿಪಾಯವನ್ನ, ಫೌಂಡೇಶನ್ ಇದೀಗ ಹಾಕೊಡ್ತಾ ಇದ್ದಾರೆ. ಅದೇ ಕಾರಣಕ್ಕೆ ಅದರ ಒಂದು ಭಾಗವಾಗಿರಿ ರಾಜ್ಯ ಪ್ರವಾಸ ಕಾಲಿಗೆ ಮತ್ತೆ BS ಯಡಿಯೂರಪ್ಪನವರು ಚಕ್ರ ಕಟ್ಟಿಕೊಂಡು ರಾಜ್ಯ ಪ್ರವಾಸ ಮಾಡಿ ಬಿಜೆಪಿಯನ್ನ ಅಧಿಕಾರಕ್ಕೆ ತರುವಲ್ಲಿ ಶ್ರಮ ವಹಿಸೋದಕ್ಕೆ ಮುಂದಾಗಿದ್ದಾರೆ. ಈ ಯಾರೆಲ್ಲ ಏನ್ ಇಲ್ಲಿ ಅಪಸ್ವರ ಎತ್ತಿದ್ರಲ್ಲ,
ಫಾರ್ ಎಕ್ಸಾಂಪಲ್ ಸದಾನಂದ ಗೌಡ್ರಾಗಿರ್ಬೋದು, ಅವರು ಕೂಡ ಈಗ ಸೈಲೆಂಟ್ ಆಗೋದ್ರು. ಸೊ ಅದಕ್ಕೆ ಮೊನ್ನೆ ಮೀಟಿಂಗ್ನಲ್ಲಿ ಶುಕ್ರವಾರ ನಡೆದಂಥ ಕಳೆದ ಬಾರಿ DCM ಅಶ್ವಥ್ ನಾರಾಯಣ ಅವರ ಮನೆಯಲ್ಲಿ ನಡೆದಂಥ ಆ ಒಂದು ಮೀಟಿಂಗ್ನಲ್ಲಿ ಎಲ್ಲರೂ ಕೂಡ ಪಾಲ್ಗೊಂಡಿದ್ರು. ಕಾರಜೋಳ ಅವರಾಗಿರ್ಬೋದು, ಸದಾನಂದ ಗೌಡ್ರಾಗಿರ್ಬೋದು, ಅರವಿಂದ್ ನಿಂಬಾವಳಿ, CT ರವಿ, ಸೊ ಆರ್ ಅಶೋಕ್, ಜಗದೀಶ್ ಶೆಟ್ಟರು, ಬೊಮ್ಮಾಯಿ ಎಲ್ಲರೂ ಕೂಡ ಈಗ ಮೀಟಿಂಗ್ ನಲ್ಲಿ ಸೇರ್ಕೊಂಡಿದ್ರು. ಒಟ್ನಲ್ಲಿ ಬಿಜೆಪಿನಲ್ಲಿ ಈಗ ಒಡೆದ ಮನೆಯಲ್ಲಿ ಒಗ್ಗಟ್ಟಿನ ಮಂತ್ರ ಎರಡೆರಡು ಸಲ ಮೀಟಿಂಗ್ ಆಗುತ್ತೆ. RSS ಕೂಡ ಎಲ್ಲರನ್ನು ಕರೆದು ಬುದ್ಧಿ ಹೇಳಿದರೆ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಹೋಗಬೇಕು, ಪಕ್ಷವನ್ನ ಸ್ವತಂತ್ರವಾಗಿ JDS ಅನ್ನ ಹೊರತುಪಡಿಸಿ ಕೂಡ ಪಕ್ಷವನ್ನ ಸ್ವತಂತ್ರವಾಗಿ 2028ಕ್ಕೆ ಅಧಿಕಾರಕ್ಕೆ ತರಬೇಕು ಅಂತೇಳಿ ಇಲ್ಲಿ ಟಾಸ್ಕ್ ಒಂದನ್ನು ನೀಡಿದ್ದಾರೆ. ಸ್ನೇಹಿತರೆ, ಬಿಜೆಪಿ ನಡೀತಾ ಇರುವಂತಹ ಈ ಎಲ್ಲ ಬೆಳವಣಿಗೆಗಳು 2028ಕ್ಕೆ ಅಪ್ಪ ಮಗನಿಗೆ ನೀಡಿರುವಂತಹ ಬಿಜೆಪಿಯ ಹೈಕಮಾಂಡ್ ಟಾಸ್ಕ್ ಎಷ್ಟರ ಮಟ್ಟಿಗೆ ಬಿಜೆಪಿ ಸಕ್ಸಸ್ ಕಾಣುತ್ತೆ 2028ರಲ್ಲಿ? ಕಾಮೆಂಟ್ ಮಾಡಿ. ಧನ್ಯವಾದಗಳು. ನೋಡ್ತಾ ಇರಿ ಪ್ರತಿಧ್ವನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.